ಮನೆ ಒಳಗಡೆ ಯುದ್ಧನೇ ಆಗಿದ್ರು ಆಚೆ ಕಡೆ ಏನು ಆಗೇ ಇಲ್ವೇನೋ ಅಂತ ನಡ್ಕೊಳ್ಳೋರು ಯಾರು ನಿಮ್ಮಿಬ್ಬರಲ್ಲಿ? ವೆರಿ ಗುಡ್ ಮನು, ಹೇಳಿ ಹೆಂಗೆ? ಅಂದ್ರೆ ಅವ್ರು ಅಷ್ಟು ತೋರ್ಸೋಕ್ಕಾಗಲ್ಲ, ಬಟ್ ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ ಹಂಗೆ ಇದೆ. ಈಗ ನನ್ಗೆ ಬೇಜಾರಾಯ್ತು ಅಂದ್ರೆ ಅದು ಸ್ಯಾಡ್ ಫೇಸ್ ಕಾಣಿಸ್ಬಿಡುತ್ತೆ ಮುಖದಲ್ಲಿ. ಊರವ್ರಿಗೆಲ್ಲ ಗೊತ್ತಾಗುತ್ತೆ, ಬೀದಿಯವ್ರಿಗೆಲ್ಲ ಗೊತ್ತಾಗುತ್ತೆ. ಇಲ್ಲ ಹಂಗಿಲ್ಲ, ನಾನು ಆಚೆ ಹೋಗಲ್ಲ. ಆಮೇಲೆ ಆ ಮೂಮೆಂಟ್ ಅಲ್ಲಿ ಈಗ ಎಲ್ಲರೂ ಇತ್ತು ಅಂತ ಅಂದ್ರೆ ನಾರ್ಮಲ್ ಆಗ್ಬಿಡ್ತೀನಿ. ಬಟ್ ಈಗ ಒಬ್ಬರೇ ಹೋಗಿ ಹೊರಗಡೆ ಈಗ ಬೇಜಾರಲ್ಲಿ ಇದ್ದೀನಿ, ಓಕೆ ಇಲ್ಲೇನೋ ಆಯ್ತು ಅಂತ ಅಂದ್ರೆ ಈಚೆ ಹೋದ್ರೆ ಆ ಫೇಶಿಯಲ್ ಎಕ್ಸ್ಪ್ರೆಷನ್ ಗೊತ್ತಾಗುತ್ತೆ, ಓಕೆ ಬೇಜಾರಲ್ಲಿ ಇದ್ದಾರೆ. ಎಲ್ಲಿಗೆ ಹೋಗ್ತಾರೆ ಶಶಿ ಬೇಜಾರಾದ್ರೆ? ಎಲ್ಲೂ ಇಲ್ಲ ಸರ್, ಸುಮ್ಮನೆ ಹಿಂಗೆ ಒಬ್ಬರೇ ಹೋಗ್ತಾ ಇರ್ತಾರೆ ಸರ್. ಟ್ರೈನ್ ಎತ್ಕೊಂಡು ಇಲ್ಲ ಅಂದ್ರೆ ಅಲ್ಲಿ ಹೋಗ್ತಾ ಇದ್ದಾರೆ. ಟೈಮ್ ಹೋಗಿಲ್ಲ ಕೇಳಿಬೇಕಾರೆ. ಎಲ್ಲಿಗೆ ಹೋಗಿದ್ರು ಶಶಿ? ಹೇಳಿ ಚೆನ್ನಾಗಿದೆ ಇದು. ಗೊತ್ತೇ ಇಲ್ಲ. ಮಂತ್ರಾಲಯ ಹೋಗಿದ್ದೆ. ಫುಲ್ ಟೆನ್ಷನ್ ಆಗಿ ಇಡೀ ಬ್ಯಾಂಗ್ಳೂರ್ನೆಲ್ಲ ನ್ಯೂಸ್ ಅಲ್ಲಿ ಹಾಕಬೇಕು, ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು. ಅವಾಗ ನೋಡಿದ್ರೆ ಮಂತ್ರಾಲಯದಲ್ಲಿ ಇದೆ. ರೈಲ್ ಹತ್ಬಿಟ್ಟಿದ್ಲು. ರೈಲ್ ರೈಲ್ ಹತ್ಬಿಟ್ಟು ಗಂಡನ್ಗೆ ಫೋಟೋ ಕಳ್ಸಿರೋದು, ಇಲ್ಲಿ ರೈಲಲ್ಲಿ ಹೋಯ್ತಾ ಇದ್ದೀನಿ ನೋಡು. ಮಂತ್ರಾಲಯಕ್ಕೆ ಹೋಗಿದ್ದು ಸರ್, ಮನಃಶಾಂತಿ ಬೇಕಿತ್ತು, ನನ್ನ ಮಗನ್ನೂ ಕರ್ಕೊಂಡು ಹೋಗಿದ್ದೆ. ಓ, ನೀವು ಮಗ ಇಬ್ಬರು ಹೋಗ್ಬಿಟ್ಟಿದ್ರಿ. ಓಕೆ, ಈ ಥರ ಶಾಕ್ ಕೊಟ್ರೆ ಅವ್ರ ಗತಿ ಏನು ಪಾಪ. ಅವ್ನು ಮಂತ್ರಾಲಯಕ್ಕೆ ಹೋದ್ರೆ ಓಕೆ, ಬಂಗಾಳ ಕೊಲ್ಲಿನೋ ಎಲ್ಲರೂ ಹೋಗ್ಬಿಟ್ಟಿದ್ರೆ ಅವರೇ ಬಂದ್ರೆ ವಾಪಸ್ ನೀವು ಹೋಗಿ ಕರ್ಕೊಂಬಂದ್ರ? ಇಲ್ಲ ಸರ್, ಅವರೇ ಬಂದ್ರಾ? ಬಂದ್ಬಿಡಿ ಬೇಗ ಅಂತ ಹೇಳ್ಬಿಟ್ಟು ನೀವು ಫೋನ್ ಇಟ್ಬಿಟ್ರಾ? ಒಟ್ನಲ್ಲಿ ಟ್ರೈ ಅಲ್ಲಿದ್ದಾರೆ ಅಂತ ಅಂದಮೇಲೆ ಸ್ವಲ್ಪ ಸಮಾಧಾನ ಆಯ್ತಪ್ಪ ಸದ್ಯ. ಎಷ್ಟು ದಿನ ಆಟ ಆಡ್ಸಿದ್ರಿ ಈ ಥರ? ಒಂದೇ ದಿನ ಹೋಗಿ ರಾಯರ ದರ್ಶನ ಮಾಡಿಕೊಂಡು. ರಾಯರ ಭಕ್ತರಾಗಿದ್ದೀರಾ ನೀವು. ಓಕೆ, ಏನೋ ಇಲ್ಲ, ಎಲ್ಲ ಚೆನ್ನಾಗಿರ್ತೀರಾ. ಒಳ್ಳೇದಾಗಲಿ. ಓಕೆ, ನೀವೇ ತೋರಿಸ್ಕೊಟ್ರಿ, ನೀವು ಹೇಳಿ. ಅಂದ್ರೆ ಸರ್ ಏನೇ ಇದ್ರು ಮನೆ ಒಳಗಡೆ ಆಡೋ ಜಗಳ ಮನೆ ಒಳಗಡೆ ಇರಬೇಕು. 4ನೇವ್ರು 3ನೇವ್ರು ಗೊತ್ತಾಗಬಾರ್ದು. ಇದೇ ಮಾತು ನಾನು ಹೇಳಿದ್ದು. ಆಫೀಸ್ ಕೆಲಸ ಏನಿದ್ರು ಆಫೀಸ್ ವಸ್ತಿಂದ ಆಚೆ ಇರಬೇಕು ಸರ್. ಹೌದೌದು, ಕರೆಕ್ಟ್, ನಿಜ ಅದು ಹೇಳಿದ್ದು. ಓಕೆ, ಅದೇ ನಮ್ಗೇನಂದ್ರೆ ನನಗೆ ಹೊರಗಡೆ ಯಾರು ಮಾತಾಡೋದ್ರ ಬಗ್ಗೆ ನನಗೆ ಇಷ್ಟ ಆಗಲ್ಲ. ನಮ್ಮ ಫ್ಯಾಮಿಲಿ ಅಂದರೆ ಈಗ ನಮ್ಮ ಫ್ಯಾಮಿಲಿ ಅಂದರೆ ನಾವು ಪರ್ಫೆಕ್ಟಾಗಿ ಇರಬೇಕು. 4 ಜನ ನೋಡಿ ನಮ್ಮನ್ನ ಇದು ಮಾಡೋ ರೀತಿ ಇರಬೇಕು. ಕರೆಕ್ಟ್, ಆ ಥರ ಎಲ್ಲರೂ ಪ್ರಶಂಸೆ ಮಾಡಬೇಕು. ಇಂಥ ಫ್ಯಾಮಿಲಿ ವೆರಿ ಗುಡ್, ಲವ್ ಮ್ಯಾರೇಜ್ ಆಗಿದ್ದಕ್ಕೂ ಸಾರ್ಥಕ, ಇವರು ಚೆನ್ನಾಗಿ ಬದುಕ್ತಿದ್ದಾರೆ, ಬಾಳ್ತಿದ್ದಾರೆ ಅಂತ. ಹೌದು, ನಿಜ, ಖಂಡಿತ ನಿಜ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಲ್ಲೇ ಹೋದ್ರು ಏನೇ ಮಾಡಿದ್ರು ಎಲ್ಲವನ್ನ ಅಪ್ಡೇಟ್ ಮಾಡೋದು ನಿಮ್ಮಿಬ್ಬರಲ್ಲಿ ಯಾರು? ಏನೇ ಅಪ್ಡೇಟ್ ಮಾಡ್ತೀರಾ ಶಶಿಗೆ ನೀವು? ಅಪ್ಡೇಟ್ ಅಂದರೆ ಸರ್, ನಾನು ಮನೆಗೆ ಯಾವಾಗ ಬರೋಕ್ಕಾಗಲ್ಲ ಅದನ್ನು ಮಾತ್ರ ಅಪ್ಡೇಟ್ ಮಾಡ್ತೀನಿ. ಬೇರೆ ಏನೀಗ ಹಿಂಗಿದ್ರು ಈವ್ನಿಂಗ್ ಬಂದೇ ಬರ್ತೀನಿ ಮನೆಗೆ. ಈಗ ಎಲ್ಲರೂ ಒಂದು ಫ್ರೆಂಡ್ಸ್ ಜೊತೆ ಪಾರ್ಟಿ ಹೋಗ್ತೀನಿ, ಅದೆಲ್ಲ ಅಪ್ಡೇಟ್ ಮಾಡಲ್ಲ ಸರ್. ಮಾಡಲ್ಲ. ಮನೆಗೆ ಬಂದ್ಮೇಲೆ ಅಪ್ಡೇಟ್ ಅಂದ್ರೆ ಈಗ ನಂದೇ ಕರೆಕ್ಟ್ ಅಲ್ವಾ? ಇವ್ರು ತೋರ್ಸ್ಕೊಂತಾರೆ, ಅವ್ರು ಹೇಳೋದು ಒಂದೇ. ನಾನು ಹೇಳೋದು ಇವಾಗ ಇವ್ರು ತೋರಿಸಿದ್ದೀನಲ್ವಾ, ಈಗ ನಾನು ಅಪ್ಡೇಟ್ ಆಗ್ತೀನಿ. ನನಗಿಂತ ಇವ್ರು ಕಮ್ಮಿ ಅಪ್ಡೇಟ್ ಮಾಡೋದು. ಅದಕ್ಕೋಸ್ಕರ ನಾನು ತೋರಿಸ್ಕೊಂಡಿದ್ದು ನನಗಿಂತ ಕಮ್ಮಿ. ಈಗ ನಾನು ಅಪ್ಡೇಟ್ ಮಾಡ್ತೀನಿ. ಮೈನ್ ಈಗ ಎಲ್ಲಾರ ದೂರ ಹೋಗ್ಬೇಕಾದ್ರೆ ಅಪ್ಡೇಟ್ ಮಾಡ್ತೀನಿ. ಇವ್ರು ಹಂಗಲ್ಲ, ಎಲ್ಲಾರು ಹೋದ್ರೆ ನಾವೇನು ಕೇಳಿ ಫೋನ್ ಮಾಡಿ ತಿಳ್ಕೊಬೇಕು, ಎಲ್ಲಿದ್ಯಾ, ಏನು ಮಾಡ್ತಾ ಇದೆಯಾ ಅಂತ. ಅಪ್ಡೇಟ್ ಏನು ಇರಲ್ಲ. ಅದು ಏನು ಗೊತ್ತಾ, ಎಲ್ಲ ಅಪ್ಡೇಟ್ ಕೊಟ್ಬಿಟ್ರೆ ನಿಮಗೆ ಸಲೀಸು, ಈಸಿ. ನಾವು ಯಾವಾಗ ಅಪ್ಡೇಟ್ ಕೊಡಲ್ಲ, ಅವ್ರ ಪ್ರಶ್ನೆಗಳ ತಿವುದು ಕೇಳಕ್ಕೆ ಶುರು ಮಾಡ್ತಾರೆ. ಆಗ ಅದಕ್ಕೆ ಒಂದು ಸುಳ್ಳು ಹೇಳ್ಬೇಕು, ಅದಕ್ಕೆ ಇನ್ನೊಂದು ಸುಳ್ಳು ಹೇಳ್ಬೇಕು. ಅದ್ರ ಬದಲು ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಏನಂತೆ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋಕ್ಕೇನು? ನಾವೆಲ್ಲ ಫ್ರೆಂಡ್ಸ್ ಹೋಗ್ತಿದ್ವಿ, ಪಾರ್ಟಿಗೆ ಹೋಗ್ತೀವಿ. ಓಕೆ, ಇವತ್ತು ಇಷ್ಟೊತ್ತಾಗುತ್ತೆ, ಒಟ್ಬಿಡಿ ಎಲ್ಲ ಅಪ್ಡೇಟ್ನು.